ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ ನಾಯದು. ನಮ್ಮವ್ವ ಇಲ್ಲೇ ಕೂತಾಳೆ. ಏನಿವತ್ತು ನಮ್ಮವ್ವ ಇಲ್ಲೇ ಕಾಯ್ಕೊಂಡು ಕೂತಾಳಂಗವಳೆ. ಅವ್ವ ಏ ಕಮ್ಲಿ, ಎಲ್ಲೇ ಹೋಗಿದೆ ನನಗೆ ಹೇಳ್ತೀರಾ? ಬೆಳಗ್ಗೆ 8 ಮನೆ ಬಿಟ್ಟಿತ್ತು, 8 ಬತ್ತಿದ್ಯಾ? ನನ್ನ ಜ್ಞಾನ ಆಯ್ತಾ ನಿನಗೆ? ಎಲ್ಲಾಗಿದೆ? ಅಲ್ಲ ಕಣೆ, 8 ಗೊತ್ತಿದ್ಯಾ, 8 ಬತ್ತಿದ್ಯಾ, ಏನಾರ ಜ್ಞಾನ ಐತೇನೆ ನಿನಗೆ? ನೋಡ್ತಾ ಇದ್ದೀನಿ ನಾನು, ನೋಡ್ತಿಲ್ಲ ಅಂತ ತಿಳ್ಕೊಬೇಡ. ಎಲ್ಲ ನನ್ನ ಸೌತಿಗೆ ಎಲ್ಲ ವರ್ತಿ ಒಪ್ಪಿಸ್ಕೊಂಡು ಅವಳಿಗೆ ಹೇಳ್ಕೊಂಡು ಹೋಗು. ನಾನು ಇಲ್ಲಿ ಎತ್ತವ ಅಂತ ಅನ್ನೋದು ನಿನಗೆ ಒಂಚೂರು ಇದಿಲ್ವಲ್ಲೇ ಕಮ್ಲಿ? ನಿನಗೆ ನನಗೊಂದು ಮಾತು ಹೇಳಿ ಹೋಗ್ಬೇಕು ಅನ್ನೋದು ನಿನಗೆ ಅನ್ಸಕ್ಕಿಲ್ವಲ್ಲೇ? ಯವ್ವ ಸುಮ್ಮನೆ ಬಂದಿದ್ದ ತಕ್ಷಣ ಶುರುವಿಸ್ಕೊಬಿಡ್ತೀವಿ ಕಣವ ನೀನು. ಸುಮ್ಕಿರು ಮತ್ತೆ. ನಾನು ಹೇಳೋಗಿದ್ದೆ ಚಿಕ್ಕವಂಗೆ, ನೀನು ಇರಲಿಲ್ಲ. ನಾನು ಹೇಳೋಣ ಅಂದರೆ ನೀನು ಎಲ್ಲೋ ಹೋಗಿರ್ತೀಯಾ? ನಾನು ಚಿಕ್ಕವಂಗೆ ಹೇಳ್ಬಿಟ್ಟು ಹೋಗಿದ್ದೆ ತಗೋ. ಅದನ್ನೇ ನಾನು ಹೇಳಿತ್ತು ಅಲ್ಲ. ನಾನು ನಿನ್ನ ಎತ್ತವ ಕಣೆ, ನನಗೆ ಹೇಳೋಗೋದ್ಬಿಟ್ಟು ಹೋಗಿ ನನ್ನ ಸೌತಿಗೆ ಹೇಳ್ಬಿಟ್ಟು ಹೋಯ್ತಿಯಲ್ಲ ನೀನು. ಎಲ್ಲ ಅವಳೇ ಎತ್ತಿದ್ಲೇನೆ ನಿನ್ನ. ನೀನು ನನ್ನನ್ನು ಒಂದೀಟು ಲೆಕ್ಕಕ್ಕೆ ಇಟ್ಕೊಳಲ್ವಲ್ಲೇ ಕಮ್ಲಿ ನೀನು? ನಿಮ್ಮಪ್ಪ ಬಿಡು, ನಿಮ್ಮಪ್ಪಯ್ಯ ಯಾವತ್ತೋ ಹಿಂಗೆ ಮಾಡ್ದ, ನೀನು ಅರ್ಥ ಮಾಡ್ಕೊಳಲ್ವಲ್ಲೇ? ನೀನು ಹಿಂಗೆ ಆಡ್ತೀಯಲ್ಲ. ನೀನು ಎಲ್ಲೋಗ್ತೀಯ ಹೇಳ್ಬೋತೀಯ? ಏನಾರು ಒಂದು ಮಾತು ಹೇಳೋಗ್ಬೇಕು ತಾನೆ? ಅಲ್ಲ ಕಣವ, ನೀನು ಇದ್ದಿದ್ರೆ ನನ್ನ ಮನೇಲಿ ಹೇಳೋಗ್ತಿರ್ಲಿಲ್ವಾ? ನಾನು ಎಲ್ಲ ಕಡೆ ಹುಡುಕಾಡ್ದೆ, ಎಲ್ಲೋ ನೀನು ಕಾಣಿಸ್ಲಿಲ್ಲ. ಸರಿ ಚಿಕ್ಕಮ್ಮ ಇತ್ತು, ಚಿಕ್ಕಮ್ಮಂಗೆ ಹೇಳ್ಬಿಟ್ಟು ಹೋದೆ. ಕೇಳಿದೆ ಚಿಕ್ಕಮ್ಮನ, ಅವ ಎಲ್ಲ ಇತ್ತು ಅಂತ. ಎಲ್ಲೋ ಹೋಗೈತೆ ಕಣವ ನಿಮ್ಮವ್ವ, ಗೊತ್ತಿಲ್ಲ ನನಗೂ ಸರಿಗೆ ಅಂತ ಹೇಳ್ತು. ಇನ್ನೇನು ಮಾಡೋದು ನಾನು? ನನಗೂ ಟೈಮ್ ಆಯ್ತಿತ್ತು, ನನ್ನ ಫ್ರೆಂಡ್ ಬರ್ತಾಳೆ ಕಾಯ್ತಾ ಇರ್ತಾಳೆ ಅಂತ ಹೇಳ್ಬಿಟ್ಟು ನಾನು ಹೋದೆ. ಅಲ್ಲ ಕಣೆ, ಯಾ ಪಿರೆಂಡೆ ನೀನು? ಇಷ್ಟೊಂದು ಅರ್ಜೆಂಟಾಗಿ ಗಡಿಬಿಡಿಯಾಗಿ ನನಗೂ ಹೇಳ್ದಂಗೆ ಓಡೋಗೋವಷ್ಟು ಯಾ ಫ್ರೆಂಡೆ ಅವಳು? ಮನೆಗೆ ಮಾತಾಡೋಕ್ಕಾಗಕ್ಕಿಲ್ವಾ? ಹಂಗೆಲ್ಲ ಸುತ್ತಬಾರ್ದು ಕಣೆ ಕಮ್ಲಿ. ಈಗಿನ ಕಾಲ ಸರಿ ಇಲ್ಲ, ಕಾಲ ಕೆಟ್ಟೋಗದೆ. ಫ್ರೆಂಡು ಗಿರಿಂಡು ಅಂತ ಆಚೆಗಡೆ ಎಲ್ಲ ಹಂಗೆಲ್ಲ ಸುತ್ತಾಡಬಾರ್ದು. ನನಗೂ ಗೊತ್ತು, ಸುಮ್ಕೇರು. ಅವರೆಲ್ಲ ಯಾರು ಬೇವರಲ್ಲ, ನನ್ನ ಕ್ಲೋಸ್ ಫ್ರೆಂಡು ಗೊತ್ತಾ? ಅವಳ ಹತ್ರ ಏನೂ ಇಲ್ಲ, ತುಂಬ ಒಳ್ಳೆಯವಳು. ಏನವ ಏನು ಫ್ರೆಂಡು ಏನೋ, ಸರಿಗೆ ಓದೋದು ಜ್ಞಾನ ಕೊಡೋದು ಬಿಟ್ಟು ನೀನು ಈ ಫ್ರೆಂಡು ಹಂಗೆ ಹಿಂಗೆ ಅಂತ ಓಡಾಡ್ತಿದ್ರೆ ಅಯ್ಯೋನ ಕಣವ. ನೋಡ್ಕೊಂಬ್ಳಿ, ಇನ್ನೊಂದ್ಸತಿ ನೀನು ಹೇಳೋಣ ಹೋಗ್ಬೇಕಾದ್ರೆ ಅವಳು ನನ್ನ ಸೌತಿ ಸಾರ್ದಿಗೆ ಹೇಳೋಂಗಿಲ್ಲ. ನನಗೆ ಎಲ್ಲಿದ್ರು ಹುಡುಕಿ ಹೇಳ್ಬೇಕು, ಇಲ್ಲ ಮೊದಲೇ ಹೇಳ್ಬಿಡ್ಬೇಕು. ಹೋಯ್ತಿದ್ದೀನಿ ಬೆಳಗ್ಗೆಗೆ ಎಲ್ಲ ಫ್ರೆಂಡ್ಗಿಂತ ಮೇಟ್ ಮಾಡ್ಕೊಬತ್ತೀನಿ ಅಂತ. ನನಗೆ ಬಿಟ್ಟು ಏನಾರ ಇನ್ನೊಂದ್ಸರಿ ನನ್ನ ಚಿಕ್ಕವಂಗೆ ಹೇಳೋದೆ ಹಂಗೆ ಹೇಳೋದೆ ಅಂದರೆ ನೀನು ಚಂದಕ್ಕಿರಲ್ಲ ನೋಡಿ. ಹೇಳಿದ್ದೀನಿ ಯಾವ ಚಿಕ್ಕವಂಗೆ ಹೇಳೋದೆ ಅಂತ ಅಂದ್ಲ, ನನಗೆ ಹೇಳಿಲ್ವಲ್ಲ. ಕಂಪ್ಲಿ ಎಲ್ಲೋಗಿದ್ಲು ಅಂತ ನನಗೂ ಗೊತ್ತಿಲ್ಲ. ಯಾವನಾಗ್ತೈತಿ ಇಲ್ಲಿ? ಸರಿ ಕಣಮ್ಮ, ಆಯಿತು ಬಿಡು. ಇನ್ನೊಂದು ಸರಿ ಎಲ್ಲ ಹೋಗಂಗಿದ್ರೆ ನೀನು ಕಾರದು ಹೇಳ್ಬಿಟ್ಟೆ ಒಯ್ತೀನಿ, ಸರಿನಾ? ಅದಕ್ಕೆ ಈಗ ದೊಡ್ಡ ರಂಪ ಮಾಡಬೇಡ. ನೋಡಿ ಹೊಟ್ಟೆಗೆ ಏನು ಮಾಡಿದ್ಯಾ? ಹೊಟ್ಟೆ ಹಸಿತೈತೆ ನನಗೆ. ಹೊಟ್ಟೆ ಇಂಚ ಅಂತ ಅಂದಲ್ಲ, ಅಡುಗೆ ಮನೆದು ಕೇಳು ನಿಮ್ಮ ಚಿಕ್ಕವನ್ನ. ನಿಮ್ಮ ಚಿಕ್ಕವ್ವ ಇವನು ಮಾಡೋಳು ತಿನ್ನೋಗು. ಅಲ್ಲ ಕಣವ, ಇವನಾರ ಹೇಳೋದು ಕೇಳಿದ್ರೆ ಚಿಕ್ಕವನ್ನ ಕೇಳಬೇಡ ಅಂತೀಯ, ಆದರೆ ಉಣ್ಣಕ್ಕೆ ಮಾತ್ರ ಓಕೆ ಹೇಳು ಚಿಕ್ಕವನ್ನ ಅಂತೀಯಲ್ಲ. ನಿಂದು ಒಳ್ಳೆ ಕತೆ ಕಣವ. ನಾನು ಹಂಗೆ ನನಗೆ ಬೇಜಾನ್ ಕೆಲಸ ಇರ್ತವೆ, ಅದಕ್ಕೆ ನನಗೆ ಅಡುಗೆ ಮನೆ ಮಾಡೋಕ್ಕೆ ಪುರ್ಸೋತಿರಲ್ಲ. ಅಯ್ಯೋ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು ಅಂದ್ಕೊಂಡು ಆ ಚಂದ್ರಿ ಬರೋಕ್ಕೆ ಹೇಳಿದ್ದೆ. ನಾನು ಇನ್ನೂ ಹೋಗಿಲ್ಲ ಬ್ಯೂಟಿ ಪಾರ್ಲರ್ಗೆ. ಬರ್ತೀನಿ ಅಂತಾಳೆ, ನಾನು ಹೋಗ್ಬಿಟ್ಟು ಬರ್ತೀನಿ ಬ್ಯೂಟಿ ಪಾರ್ಲರ್ಗೆ. ಏನವ ನೀನು ಬ್ಯೂಟಿ ಪಾರ್ಲರ್ ಓದ್ತಿದ್ಯಾ? ಕಮ್ಲಿ, ನಾನು ಓದ್ತೀನಿ ಬ್ಯೂಟಿ ಪಾರ್ಲರ್ಗೆ. ಯಾಕೆ ನಾನು ಹೋಗ್ಬಿಡ್ತೇನೆ? ನನಗೆ ಅವನು ಅಂತ ವಯಸ್ಸಾಗ್ಬಿಟ್ಟದೆ. ಹೋಗಿ ಚಂದಕ್ಕೆ ಮೇಕಪ್ ಬೇಕಪ್ ಎಲ್ಲ ಮಾಡ್ಕೊಂಡು ಚಂದಾಗಿ ಬೆಳ್ಳಗಾಗ್ಬಿಟ್ಟು ಬರ್ತೀನಿ ನೋಡು. ಹೆಂಗಾಯ್ತೀನಿ ಅಂತೀಯ? ನಿಮ್ಮ ಅಪ್ಪ ನೋಡಿದ ಕೂಡಲೇ ಯಾರಪ್ಪ ಇದು, ಯಾವ ದೇವಸ್ಥದಿಂದ ಬಂದು ಹೀರೋಯಿನು ನಮ್ಮನೆಗೆ ಅನ್ಕೊಂಬಿಡ್ಬೇಕು ನೋಡು, ಹಂಗಾಯ್ತೀನಿ ಕಣೆ. ಒಳ್ಳೆ ಕತೆ. ಸರಿ ಕಣವ, ಆಯಿತು. ಹೋಗು, ಏನಾರ ಇದ್ರೆ ನಿಮ್ಮ ಚಿಕ್ಕವನ್ನ ಹತ್ರ ಇಸ್ಕೊಂಡು ಉಣ್ಣು. ನಂಗೆ ಹೊಸ ಕೆಲಸ ಐತೆ, ಬರ್ತೀನಿ. ಒಳ್ಳೆ ಕತೆ. ನಮ್ಮವ್ವ ಪಾರ್ಲರ್ಗೆ ಹೋಗ್ತಂತೆ, ಹೆಂಗಾತದ ನೋಡ್ತೀನಿ ಇರು. ಮಗಳ ಕಡೆ ಒಂಚೂರು ಜ್ಞಾನನೇ ಇಲ್ಲ. ಕಮ್ಲಿ ಚಿಕ್ಕಮ್ಮ, ಏನು ಚಿಕ್ಕಮ್ಮ? ಕಮ್ಲಿ ಎಲ್ಲೋಗಿದ್ದೆ ನೀನು? ನಿಮ್ಮ ಅಂತ ಕೇಳಿ ಹೇಳ್ತಿದ್ದೆ. ಚಿಕ್ಕವಂಗೆ ಹೇಳ್ಬಿಟ್ಟು ಹೋಗಿದ್ದೆ ಅಂತ ಹೇಳ್ತಿದ್ಯಾ? ಎಲ್ಲೋಗಿದ್ದೆ ನೀನು ನನಗೆ? ಅಯ್ಯೋಯ್ಯೋ ಚಿಕ್ಕವ ಕೇಳಿಸ್ಕೊಂಬಿಟ್ಟದೆ. ಏನು ಹೇಳಪ್ಪ ನಾನೀಗ? ಎಲ್ಲೋಗಿದ್ರೆ ಅಂತ ಕೇಳಿದ್ರೆ ಚಿಕ್ಕವ ನಾನು ಏನು ಹೇಳಿ? ಹೆಂಗೋ ಕೇಳಿಸ್ಕೊಂಬಿಟ್ಟೈತಲ್ಲ. ಚಿಕ್ಕವ, ನಾನು ಹೇಳ್ದೆ ನಿನಗೆ, ನೀನು ಸ್ನಾನಕ್ಕೇನೋ ಹೋಗಿದ್ದೆ ಅನಿಸುತ್ತೆ. ನನಗೆ ಎಷ್ಟು ಸರಿ ಕೂಗಿದೆ ಗೊತ್ತಾ? ಎಷ್ಟು ಸರಿ ಕೂಗ್ಬಿಟ್ಟು ಹೇಳ್ಬಿಟ್ಟು ಹೋದೆ. ನೀನೇನು ಚಿಕ್ಕಮ್ಮ ನೀನು? ಕಮ್ಲಿ, ನನ್ನ ಹತ್ರ ಸುಳ್ಳು ಹೇಳಕ್ಕೆ ಬರಬೇಡ ನೀನು. ನಾನು ನಿನ್ನನ್ನು ಗಮನಿಸ್ತಾ ಇರ್ತೀನಿ, ನಿಮ್ಮವ್ವ ಗಮನಿಸ್ತಾ ಇರ್ಬೋದು, ಆದರೆ ನಾನು ನಿನ್ನ ಮನೆಗೆ ಒಂದು ಕಣ್ಣು ಇಟ್ಟಿರ್ತೀನಿ. ಯಾವ ಫ್ರೆಂಡ್ ಅದು? ಯಾವ ಫ್ರೆಂಡ್ ಮೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀನು ಎಷ್ಟು ಸರಿ ಹೋಯ್ತೀಯ ಹೊರಗಡೆ? ನನಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ? ಯಾವ ಫ್ರೆಂಡ್ ಇದ್ರೆ ಮನೆಗೆ ಕರ್ಕೊಂಬ ಕಮ್ಲಿ, ಮನೆಗೆ ಕರ್ಕೊಂಬಂದು ಮಾತಾಡ್ಸು, ನನಗೂ ಪರಿಚಯ ಮಾಡಿಕೊಡು. ನೀನು ಯಾವ ಫ್ರೆಂಡ್ ಹತ್ರ ಓದ್ತಿದ್ಯಾ? ಏನು ಚಿಕ್ಕಮ್ಮ? ಅದು ಅವಳು ತುಂಬ ಬೆಸ್ಟ್ ಫ್ರೆಂಡು ನನಗೆ, ತುಂಬ ಕಾಲೇಜಿಂದನೂ ಅವಳು ನನಗೆ ತುಂಬ ಬೆಸ್ಟ್ ಫ್ರೆಂಡು ಚಿಕ್ಕಮ್ಮ. ತುಂಬ ಕ್ಲೋಸ್ ಆಗಿದ್ದೀವಿ. ಯಾವ ಬೆಸ್ಟ್ ಫ್ರೆಂಡು? ನಾನು ಗೊತ್ತಿಲ್ಲದಿರೋ ಕ್ಲೋಸ್ ಫ್ರೆಂಡು, ತುಂಬ ಪರಿಚಯ ಇರೋ ಫ್ರೆಂಡು. ನಿನಗಿನ್ಯಾರವ್ರೆ ಈ ಊರನಾಗೆ? ಸಿದ್ದಕ್ಕೈನ ಮಗಳು ಒಂದೈತೆ. ಸಿದ್ದಕ್ಕೈನ ಮಗಳ ಜೊತೆ ಏನಾರು ಹೋಗಿದ್ದ? ಇಲ್ಲ ಚಿಕ್ಕಮ್ಮ, ಸಿದ್ದಕ್ಕೈನ ಮಗಳು ಅಲ್ಲ, ರೂಪನ್ ಜೊತೆ ಅಲ್ಲ ನಾನು. ನನಗೆ ಇನ್ನೊಬ್ಳು ಬೆಸ್ಟ್ ಫ್ರೆಂಡ್ ಅವಳೆ, ನೀನು ನೋಡಿಲ್ಲ? ಏನು ಹೇಳ್ತಿದ್ಯಾ ಕಣವ? ನನಗಂತೂ ಯಾಕೋ ಇದೆಲ್ಲ ಸರಿ ಬರೋಕ್ಕಿಲ್ಲ. ಇನ್ನೊಂದು ನೀನು ಹಿಂಗೆಲ್ಲ ಹೋಗ್ಬೇಡ. ನಾನು ಹೇಳಿದ್ದೀನಿ ನೋಡು, ನಾನು ಹಿಂಗೆ ಆದರೆ ಆಗಲೇ 2 ಹೇಳಿದ್ದೀನಿ. ಹಿಂಗೆ ಆದರೆ ನಾನು ನಿಮ್ಮಪ್ಪ ಹಿಂಗೆ ಹೇಳ್ತೀನಿ. ಇಲ್ಲ ಚಿಕ್ಕಮ್ಮ, ಅವಳು ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಅಲ್ವಾ ಕಾಲೇಜಿಂದನೂ, ಅದಕ್ಕೆ ಬೇಜಾರಾಗುತ್ತೆ, ಬಾರಿ ಓಡಾಡ್ಕೊಂಡು ಬರೋಣ ಅಂತಾಳೆ. ಸುಮ್ಮನೆ ಜಸ್ಟ್ ಹಂಗೆ ಓಡಾಡ್ಕೊಂಡು ಬರ್ತೀವಿ ಅಷ್ಟೇ ಚಿಕ್ಕಮ್ಮ. ಏನ ಕಂಬ್ಲಿ, ನನಗಂತೂ ಒಂದು ಸರಿ ಕಾಣಿಸ್ತಿಲ್ಲ. ಆ ಥರ ಏನೂ ಇಲ್ಲ, ನೀನೇನು ಟೆನ್ಷನ್ ಮಾಡ್ಕೊಬೇಡ ಚಿಕ್ಕಮ್ಮ. ಬಾ, ನಂಗೆ ಹೊಟ್ಟೆ ಇಷ್ಟ ಆಗುತ್ತೆ, ಒಂದು ಸ್ವಲ್ಪ ಏನಾದರೂ ತಿನ್ನೋಕೊಡು. ಸರಿ, ಓಕೆ ಕಲ್ಮ ಕತ್ಕೊಂಬ ಹೋಗು. ಅಲ್ಲ, ಈ ಕಂಪ್ಲೀಟ್ ಯಾಕೆ ಎಲ್ಲ ವಿಚಿತ್ರವಾಗೈತೆ? ಇವಳು ನಡ್ಕೊಳೋದೆಲ್ಲ ಏನು ಮಾಡೋದು? ಅವಳ ಮೇಲೆ ಒಂದು ಕಂಟು ಇಡಬೇಕಲ್ಲ. ನನಗೇನೋ ಇವಳ ಮೇಲೆ
ಏನೋ ದಾರಿ ತಪ್ಪಿದವಳ ಅಂತ ಅನಿಸುತ್ತೆ. ಇಲ್ಲ ನನ್ನ ಪಿರುತಿ ಮಾಡಿ ಏನಾರ ಮೋಸ ಹೋದ್ರೆ ಏನಪ್ಪ ಮಾಡೋದು? ಈ ಕಾಲದವ್ರಲ್ಲಿ ಬೇರೆ ಸರಿಯಿಲ್ಲ. ಇವರಪ್ಪ ಹಿಂಗೆ ಅವನಾರ ಹಿಂಗೆಲ್ಲ ಅಂತ ಗೊತ್ತಾದರೆ ಅಷ್ಟೇ, ಏನು ಮುಗಿತದೆ. ಏನು ಮಾಡೋದು? ಹಿಂಗೆ ಬಿಡಬಾರ್ದು, ಒಂದು ಕಣ್ಣು ಇಕ್ಬೇಕು. ಶಾರದಾ, ಶಾರದಾ. ಅಯ್ಯೋ ರೀ, ನೀವು ಯಾವಾಗ ಬಂದ್ರಿ? ಅಲ್ಲ ಶಾರದಾ, ನೀನು ಯಾವ ಲೋಕದಲ್ಲಿ ಇದೆಯಾ ನೀನು? ಹಾಂ, ನಾನು ಕರೀತಾ ಇದ್ದೀನಿ, ನೀನು ಸುಮ್ಮನೆ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ಅದು ರೀ, ಏನಿಲ್ಲ, ಕಮಲಿ ಇವಾಗ ಬಂದ್ಲು ಮನೆಗೆ, ಅದಕ್ಕೆ ಊಟ ಕೊಡೋಣ ಅಂತ ಹೊರಟಿದ್ದೆ. ನೀವು ಬಂದಿದ್ದು ನನಗೆ ಗೊತ್ತಾಗಲಿಲ್ಲ. ಹೌದಾ? ಮಗಳು ಉಣ್ಣಕ್ಕಿಕ್ಕೋತಿದ್ದೇನೋ. ನೋಡಿ, ನಾನು ಬಂದೀನಿ, ಹಂಗೂ ಸೇರಿಸಿ ಉಣ್ಣಕ್ಕಿಕ್ಕು. ಎಲ್ಲೋಗಿದ್ಲು ಕಮಲಿ? ರೀ, ಅದು ನಿಮ್ಮ ಹತ್ರ ಒಂದು ವಿಷಯ ಹೇಳಿದ್ರೆ ನೀವು ಬೇಜಾರು ಮಾಡ್ಕೊಳ್ಬಾರ್ದು. ನಾನು ನಿಮ್ಮ ಮಗಳ ಬಗ್ಗೆ ಏನು ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬಾರ್ದು. ಏನೋ ಒಂದು ವಿಷಯ ಹೇಳ್ಬೇಕು ರೀ. ಏನು ವಿಷಯ ಶಾರದಾ? ಏನು ಹೇಳು, ಏನಾಯಿತು ಅಂಥದ್ದು? ಅದು ರೀ, ಕಮಲಿ ಬಗ್ಗೆ ಒಂದು ಸ್ವಲ್ಪ ನೀವು ಸ್ವಲ್ಪ ಗಮನ ಕೊಡಬೇಕು. ಇನ್ನೇನು ಗಂಡು ನೋಡಿ, ವಯಸ್ಸಿಗೆ ಬಂದಿದ್ದಾಳೆ, ಎಲ್ಲಾದರೂ ಒಳ್ಳೆ ಗಂಡು ನೋಡಿಬಿಟ್ಟು ಮತ್ತೆ ಮಾಡಿ ಕಳಿಸ್ಬಿಡೋಣ ರೀ. ಏನೋ ಮದುವೆನಾ? ಇನ್ನು ಹಿರಿ ಆಯಿತು, ಚಿಕ್ಕ ಹುಡುಗಿ ಅಂತಿದ್ದೆ, ನೀನು ಈ ಮಾತು ಹೇಳ್ತಿದ್ಯಾ? ಏನಾಯಿತು ಶಾರದಾ? ಕರೆಕ್ಟಾಗಿ ಹೇಳು ನನಗೆ. ಅಲ್ಲ ರೀ, ಅದು ಕಮಲಿ ಇತ್ತೀಚೆಗೆ ಒಂದು ಸ್ವಲ್ಪ ಬದಲಾವಣೆ ಆಗ್ತಾ ಇದ್ದಾಳೆ ಅಂತ ಅನಿಸುತ್ತೆ. ಅವಳು ಹೇಳಲ್ಲ ಕೇಳಲ್ಲ, ಹಿಂಗೆ ಯಾರೋ ಫ್ರೆಂಡು ಮೈಟ್ ಮಾಡ್ಕೊಬತ್ತೀನಿ ಅಂತ ಹೋಯ್ತಾಳೆ, ಬರ್ತಾಳೆ ಯಾವಾಗಂದ್ರೆ ಅವಾಗೆ. ಇವಾಗ ನೋಡಿದ್ರೆ ಅಕ್ಕನ ಹತ್ರ ಹೇಳ್ತಾ ಇದ್ಲು, ಚಿಕ್ಕವಂಗೆ ಹೇಳೋಗಿದ್ದೆ ನಾನು ಬೆಳಗ್ಗೆ ಅಂತ ಹೇಳ್ತಾವಳೆ. ಸುಳ್ಳ ನಾನು ಕೇಳಿಸ್ಕೊಂಡೆ. ಆದರೆ ನನಗೆ ಅವಳು ಏನು ಹೇಳೋಗ್ಲಿಲ್ಲ ರೀ ಬೆಳಗ್ಗೆ. ಹಂಗೆ ಹೋಗ್ತಾಳೆ, ಹಂಗೆ ಬರ್ತಾಳೆ ಯಾವಾಗಂದ್ರೆ ಅವಾಗೆ. ಒಂದು ಸ್ವಲ್ಪ ಅವಳ ಬಗ್ಗೆ ಒಂದು ಸ್ವಲ್ಪ ನೀವು ಗಮನ ಕೊಡಬೇಕು ರೀ. ನನಗೇನೋ ಒಂದು ಸ್ವಲ್ಪ ಯಾರನ್ನ ಇರುತ್ತೆ ಅಂತ ಅನುಮಾನ ಗೊತ್ತೈತೆ. ಹಂಗ ನೀನು ಹಂಗೆ ಹೇಳ್ತಿದ್ಯಾ ಅಂದರೆ ಗಮನ ಕೊಡಬೇಕಾಗತ್ತೆ. ಏನಾಗ್ತೈತೆ ಕಮಲಿಗೆ? ಯಾಕೆ ಹಿಂಗೆ ಮಾಡ್ತಾಯಿದ್ದಾಳೆ? ನಾನು ಮಾತಾಡ್ತೀನಿ ಇರೋ ಅವ್ರ ಜೊತೆ. ಅಯ್ಯೋ ರೀ, ನೀವು ಆತಪತ್ರ ಮಾಡಬೇಡಿ, ಒಂದು ಸ್ವಲ್ಪ ದಿವಸ ಇರಿ, ನಾನು ಅವಳನ್ನ ಗಮನಿಸ್ತಿದ್ದೀನಿ ಹೆಂಗೆ ಏನು ಅಂತ. ಪಾಪ ಅದು ಸುಳ್ಳಾದರೆ ಸುಮ್ಮನೆ ಅವಳಿಗೆ ಬೇಜಾರು ಮಾಡ್ಕೊತದೆ. ನಾನು ಅದೆಲ್ಲ ತಿಳ್ಕೊಂಡು ಫಸ್ಟು ಆಮೇಕಿಂತ ಹೇಳ್ತೀನಿ, ಆಮೇಲೆ ಮಾತಾಡೋರಂತೆ. ಈಗಲೇ ಏನು ದುಡ್ಕಕ್ಕೇನು ಹೋಗ್ಬೇಡಿ. ಹೌದಾ? ಹಂಗಾ? ಸರಿ ಆಯಿತು ಬಿಡು, ಹಾಗೆ ಮಾಡು. ಯಾವುದಕ್ಕೂ ಒಂದು ಕಣ್ಣು ಇಕ್ಕಿರು ನೀನು ಕಮಲಿ ಮೇಲೆ. ಒಂದು ಕಣ್ಣು ಇಕ್ಕಿ ಒಂದು ಸ್ವಲ್ಪ ನೋಡ್ಕೊ. ಅವ್ರು ಅವಂಗಂತೂ ಏನೂ ನಿಗಾ ಇಲ್ಲ, ಏನೂ ಇಲ್ಲ. ಅವಳ ಕತೆ ಅವಳಿಗೆ, ಅವಳ ದಾರಿ ಅವಳಿಗೆ. ನೀನು ಹಂಗೆ ಮಾಡೋಕ್ಕೆ ಹೋಗ್ಬೇಡ. ಸ್ವಲ್ಪ ನಿಗಾ ಮಾಡು. ಸರಿ ರೀ, ಆಯಿತು. ನನಗೆ ಹೇಳ್ಬೇಕಾ ನೀವು? ಏನು ಹೇಳ್ಬೇಕಾಗಿಲ್ಲ ನಿಂಗೆಲ್ಲ ಗೊತ್ತೈತದೆ, ಹಂಗೆ ಹೇಳ್ಬೇಕಲ್ಲ. ಹೇಳಿದ್ದೀನಿ. ಸರಿ ಬಾ, ಉಣ್ಣಕ್ಕಿಕ್ ಬಾ. ಸರಿ ನಡೀರಿ.